ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ. ಮೊದಲನೇ ಭಾಗದಲ್ಲಿ ನೋಡಿದಿರಿ ನೀವು, ಇನ್ನೂ ಸಮಸ್ಯೆ ಇತ್ತು ಅಥವಾ ಕ್ಲಾರಿಟಿ ಇರಲಿಲ್ಲ. ಈ ಎರಡನೇ ಭಾಗದಲ್ಲಿ ಅಲಿ ಲಾರಿ ಜಾಣಿ ಗುಲಾಮ್ ರೇಜಾ ಸುಲೈಮಾನಿ ಇಬ್ಬರು ಹತರಾಗಿದ್ದಾರೆ ಅಂತೇಳಿ IRGC ಹೇಳ್ಕೊಳ್ತಾ ಇದ್ದ. ಹಾಗಂತಿದ್ದು ನಿಲ್ಲುವುದಿಲ್ಲ, ನಮ್ಮ ಲೀಡರ್ಗಳೆಲ್ಲ ಹೊಡೆದ್ರು ನಾವು ನಿಲ್ಲಿಸುವುದಿಲ್ಲ. ಇದನ್ನು ನಾವು ಯುದ್ಧ ಮಾಡೋರ ನಿಮ್ಮನ್ನು ಹೊಡೆಯವರ ಈ ಪ್ರಮಾಣದ ಮಾತನ್ನು ಈ ಇರಾನದ ಇಸ್ಲಾಮಿಕ್ ರೆವಲ್ಯೂಷನರಿ ಕ್ರಾಂತಿಕಾರಿ ಸಂಘಟನೆ ಹೇಳಲಿಕ್ಕಂತದ. ಇದರ ಅರ್ಥ ಲಾರಿ ಜಾಣಿ ಆಯಿತು, ಗುಲಾಮ್ ರೇಜಾ ಆಯಿತು, ಸುಲೈಮಾನಿ ಆಯಿತು, ಇವರೆಲ್ಲರೂ ತೀರ್ಕೊಂಡ್ರು ಸಹಿತ ಇನ್ನೂ ಅನೇಕ ಲೀಡರ್ ತೀರ್ಕೊಂಡು ನಾವು ಹಾಗಿಲ್ಲ, ನಾವು ಯುದ್ಧ ಮಾಡೋರನ್ನ ನಿಮ್ಮನ್ನು ಬಿಡೋ ಆಗಿಲ್ಲ ಅಂತ ಇಸ್ರೇಲ್ನ ಮತ್ತು ಜಬರ್ದಸ್ತ್ ದಾಳಿ ಮಾಡಿದ್ದಾರೆ. ಅದೇ ಕಾಲಕ್ಕೆ ಇಸ್ರೇಲ್ ಆದರೂ ಸಹಿತ ಈ ನಮ್ಮ ನೆದನ್ಯಾಹು ಹೇಳಿಬಿಟ್ಟಿದ್ದಾರೆ, ಇನ್ನು ಯಾರ್ದು ಹಾದಿ ಕಾಯಬೇಕಾಗಿಲ್ಲ, ಹೊಡೆದು ತೆಗೀರಿ ಆಗಿರೋ ಅಂತೇಳಿ. ಡೂ ಆರ್ ಡೈ, ನಾವಿರಬೇಕು ಇಲ್ಲ ಅವ್ರು ಇರಬೇಕು ಆ ಹಂತಕ್ಕೆ ಬಂದು ನಿಂತುಬಿಟ್ಟದೆ ಇವತ್ತು ಇಸ್ರೇಲ್ ವರ್ಸಸ್ ಇರಾನ್. ಇದೇ ಸಂದರ್ಭವನ್ನು ಉಪಯೋಗ ಮಾಡಿಕೊಳ್ಳೋಕ್ಕೆ ಚೀನಾ ಮತ್ತು ರಷ್ಯಾ ಮುಂದಾಗಿದ್ದು ಅಷ್ಟ ಗಮನಾರ್ಹವಾಗಿದೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ಚೈನಾ ಮತ್ತು ರಷ್ಯಾ ಇಬ್ಬರು ಇರಾನ್ ಹಿಂದಿದ್ದಾರಪ್ಪ, ಟೆಕ್ನಿಕಲ್ ಆಯಿತು ಏನಾಯಿತು, ಇವತ್ತು ಅತ್ಯಂತ ಕರೆಕ್ಟ್ ಗುರಿಗಳ ಮೇಲೆ ಬಾಂಬ್ ಹಾಕ್ತಾ ಇದ್ದಾರೆ. ಅಂದ್ರೆ ಇದಕ್ಕೆ ಚೈನಾ ಮತ್ತು ರಷ್ಯಾದ ಬೆಂಬಲ, ಅವರ ಜ್ಞಾನ, ಅವ್ರ ಟೆಕ್ನಿಷಿಯನ್ಸು ಅವೆಲ್ಲರೂ ಸಿಗಲಾರದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಇದರ ಅರ್ಥ ಏನಪ್ಪ ಅಂದ್ರೆ ಇವೆರಡು ಹೇಳ್ತಾರೆ. ಇನ್ನೊಂದು ಸಾಕ್ಷಿ ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ಆ ಒಂದು ಏನಪ್ಪ ಅಂದರೆ ಇದು ನಮ್ಮ ತೈವಾನ್, ನಿಮಗೆ ಗೊತ್ತಿರ್ಬೋದು, ತೈವಾನ್ ಇದು ಚೈನಾದ ಅಂಗ ಒಂದು ಕಾಲಕ್ಕಿತ್ತು, ಸಪ್ರೇಟ್ ದೇಶ ಆಯಿತು. ಇವತ್ತು ಸಪ್ರೇಟಾಗಿ ಉಳಿದದ್ದು ಅಮೇರಿಕೆಯ ಬೆಂಬಲದಿಂದಾಗಿ. ಇವತ್ತು ಅಮೇರಿಕಾ ತಾಯಿ ಅಂತ ಇರಾನ್ ಸಿಕ್ಕು ಒದ್ದಾಡೋದ ಸಂದರ್ಭದಲ್ಲಿ ಈ ಸಮಯವನ್ನು ಉಪಯೋಗ ಮಾಡಿಕೊಂಡು ಆ ತೈವಾನ್ ತನ್ನದನ್ನಾಗಿ ಮಾಡ್ಕೊಳ್ಳೋಕ್ಕೆ ಯುದ್ಧಕ್ಕೆ ಇಳಿತಾ ಇದೆ. ಹೀಗಾಗಿ ಇದು ಮೂರನೇ ಮಹಾಯುದ್ಧಕ್ಕೆ ನಾಂದಿ ಆಗ್ತದನ ಅಂತೇಳಿ. ಯಾಕಂದ್ರೆ ಇವತ್ತು ಇಸ್ರೇಲ್ ಮತ್ತು ಅಮೇರಿಕೆಗೆ ಎರಡರಲ್ಲಿ ಒಂದು ಆಗಲೇಬೇಕಾಗಿದೆ. ಏನು, ನಾವು ಇರಬೇಕು ಇಲ್ಲ ಅವರು ಇರಬೇಕು, ಈ ಹಿಂದೆ ಸರಿ ಅಂತ ಮಾತಿಲ್ಲ. ಒಂದು ಹಿಂದೆ ಸರಿತಿನೋದು ಸಹಿತ ಅವ್ರಿಗೆಲ್ಲ ಪರಿಹಾರ ಕೊಡ್ಬೇಕಂತೇಳಿ ಇವತ್ತು ಈ ಒಂದು ಇರಾನದ ಸಂಘಟನೆ ಹೇಳ್ತಾ ಇದ್ದಾರೆ, ಉಗ್ರವಾದಿಗಳ ಸಂಘಟನೆ ಅವ್ರು ಕರ್ಕೊಳ್ತಾ ಇದ್ದಾರೆ. IRGC ಇದನ್ನು ಒಪ್ಪಿದ್ರೆ ಅಮೇರಿಕ ಶಕ್ತಿ ನಮ್ಗೆ ಹೋದಂಗೆ. ಅದೇ ಕಾಲಕ್ಕೆ ಕೊಲ್ಲಿ ರಾಷ್ಟ್ರಗಳಿಂದ ಅಮೇರಿಕಾ ತನ್ನ ಎಲ್ಲ ಸೇನಾ ನೆಲೆ ಆಗಿರ್ಬೋದು, ವ್ಯಾಪಾರ ನೆಲೆ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ನಮ್ಮ ಕಂಪ್ನಿಗಳೆಲ್ಲ ಅಮೇರಿಕೆಗೆ ವಾಪಸ್ ತೊಗೊಂಡ್ರೆ ಅದರ 75% ಅಲ್ಲ 80% ಆರ್ಥಿಕ ವ್ಯವಸ್ಥೆ ದಿವಾಳಿ ಹೇಳೋದ್ರಲ್ಲಿ ಎರಡು ಮಾತೇ ಇಲ್ಲ. ಇಡೀ ವಿಶ್ವವನ್ನು ತನ್ನ ಎಣ್ಣೆಯ ಮೂಲಕ ಆಳಬೇಕು ಹೊರಟಂಥ ಟ್ರಂಪ್ ಕನಸ ಇವತ್ತು ನುಚ್ಚೂರಾಗುವಂಥ ಸಂದರ್ಭ ಎಲ್ಲ ನಿರ್ಮಾಣ ಆಗ್ತಾ ಇದೆ ಇವತ್ತು ಹೇಳಬೇಕಾಗಿದೆ. ಯಾಕೆಂದರೆ ಇವತ್ತು ಚೈನಾ ಪೂರ್ಣ ಪ್ರಮಾಣದಲ್ಲಿ ತೈವಾನ್ ವಶ ಪಡ್ಕೊಳ್ಳೇಬೇಕು. ಇದು ಒಳ್ಳೆಯ ಸಂದರ್ಭ, ಇದಕ್ಕಿಂತ ಒಳ್ಳೆಯ ಸಂದರ್ಭ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಲ್ಲಿವರೆಗೆ ಚೈನಾಕ್ಕಾಗಲಿ ರಷ್ಯಾಕ್ಕಾಗಲಿ ಒಂದು ಭಯ ಇತ್ತು, ಸೂಪರ್ ಪವರ್ ಅದು ನಮ್ಮನ್ನು ಬೇಕಾದ ಮಾಡ್ಬೋದು ಅಮೇರಿಕಾ, ಅಷ್ಟೊಂದು ಟೆಕ್ನಾಲಜಿ ಅವರು ಅಂತೇಳಿ ಭಯ ಇತ್ತು. ಆದರೆ ಇವತ್ತು ಆ ಭಯಕ್ಕೆ ಅಂತ ಹೇಳಿದ ಇರಾನದ ಈ ಒಂದು IRGC ಒಂದು ಸಂಘಟನೆ, ಇಸ್ಲಾಮಿಕ್ ಒಂದು ಏನು ಮೂಮೆಂಟ್ ಅದು, ಅವ್ರು ಇವತ್ತು ಉತ್ತರ ಕೊಡ್ತಾ ಇದ್ದಾರೆ. ಅಲ್ಲಿ ಏನಿಲ್ಲ, ಜೋರಾಗಿ ಹೊಡೆದ್ರೆ ಎಲ್ಲ ಖಾಲಿ ಐತಿ, ಇಲ್ಲಿ ಸುಮ್ಮನೆ ಹವಾದ ಇದ್ದಾರೆ. ಅವ್ರು ಇಲ್ಲಂತಲ್ಲ, ದೇ ಆರ್ ಕ್ವೈಟ್ ಇಂಟೆಲಿಜೆಂಟ್, ಟೆಕ್ನಿಕಲ್ ಮುಂದುವರೆದಾರ, ವೈದ್ಯರಿಗೆ ಮುಂದುವರೆದಾರ. ಆದ್ರೆ ನಾವೆಲ್ಲರೂ ಎದುರಾಗಿ ನಿಂತರೆ ಇವತ್ತು ನಾವು ಅಷ್ಟು ಮುಂದುವರೆದೀವಿ, ಎದುರಾಗಿ ನಿಂತರೆ ಅವರು ಸೋಲಿಸಬಲ್ಲೆವು ಅನ್ನುವಂಥ ಒಂದು ಉತ್ತರವನ್ನು ಇವತ್ತು ವಿಶ್ವಕ್ಕೆ ಕೊಡೋದ್ರಿಂದಾಗಿ ಸಹಜವಾಗಿ ಇವತ್ತು ಚೈನಾ ಆದರೂ ಸಹಿತ ಈ ಅದ್ರ ಜೊತೆ ಉತ್ತರ ಕೊರಿಯಾ, ಚೈನಾ ಮತ್ತು ಉತ್ತರ ಕೊರಿಯಾ ಇಬ್ಬರು ಗುರುಗಳು ತೈವಾನ್ ಮೇಲೆ ದಾಳಿ ಮಾಡುವಂಥದ್ದು. ಅದೇ ಕಾಲಕ್ಕೆ ಸೌತ್ ಕೊರಿಯಾ ಮೇಲೂ ದಾಳಿ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಸೌತ್ ಕೊರಿಯಾ ಜೊತೆಗೆ ಜಪಾನ್ ಮೇಲೂ ದಾಳಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಜಪಾನ್ ಮತ್ತು ಚೈನಾದ ಮಧ್ಯದಲ್ಲಿ ಮೊದಲಿಂದನೂ ತಿಕ್ಕಾಡ್ಲದಾವ. ಈ ನೆಲೆಯಲ್ಲಿ ಇದ್ರ ಮೇಲೆ ದಾಳಿ ಆಗುವ ಸಾಧ್ಯತೆಗಳಿದ್ದಾವೆ. ಇವೆಲ್ಲ ಅಮೇರಿಕಾ ಸ್ಥಾನಗಳು, ಫಿಲಿಪೈನ್ಸ್ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಇವೆಲ್ಲನೂ ಮುಖ್ಯವಾಗಿ ಈ ಏಷ್ಯಾ ಖಂಡದಲ್ಲಿ ಬರುತ್ತಿರುವಂಥವು. ಇವುದ್ರ ಮೇಲೆ ಅಮೇರಿಕ ತನ್ನ ಹಿಡಿತವು ಸಾಧ್ಯ. ಸೌತ್ ಕೊರಿಯಾ ಆಗಿರ್ಬೋದು, ಈಗಾಗಲೇ ಹೇಳ್ತೀನಿ ಜಪಾನ್ ಆಗಿರ್ಬೋದು, ಅದೇ ಕಾಲಕ್ಕೆ ಈ ತೈವಾನ್ ಆಗಿರ್ಬೋದು, ಇವುಗಳನ್ನೆಲ್ಲ ತಮ್ಮ ಕಬ್ಜಕ್ಕೆ ತೆಗೆದುಕೊಳ್ಳುವಂಥದ್ದು. ಜೊತೆ ಹಾಂಗ್ಕಾಂಗನ್ನು ಸಹಿತ, ಹಾಂಗ್ಕಾಂಗ್ ಇವತ್ತು ಚೈನಾ ಸುಪರ್ದಿಗೆ ಹೋಗ್ಯದ, ಅದನ್ನು ಕಸ್ಕೊಳ್ಳುವಂಥ ಎಲ್ಲ ಸ್ಕೆಚಸ್ ಚೈನಾ ಹಾಕ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಮತ್ತು ಆಲ್ರೆಡಿ ತೈವಾನದ ಬಾರ್ಡರ್ದಲ್ಲೇ ತಮ್ಮ ವಿಮಾನಗಳನ್ನು, ತಮ್ಮ ನೌಕೆಗಳನ್ನು, ಯುದ್ಧ ಹಡಗುಗಳನ್ನು ಎಲ್ಲರೂ ತಂದು ನಿಲ್ಲಿಸಿಬಿಟ್ಟಿದೆ ಇವತ್ತು ಅನ್ನೋದು ಸುದ್ದಿಗಳು ಬರ್ತಾ ಇದ್ದಾವೆ. ಇದರಿಂದಾಗಿ ಈ ಚೈನಾ ಇದ್ದಂಥದ್ದು ಇದರಲ್ಲಿ ಎಂಟ್ರಿ ಆದರೆ, ರಷ್ಯಾ ಎಂಟ್ರಿ ಆದರೆ ಅನಿವಾರ್ಯವಾಗಿ ಅಮೇರಿಕಾ ಒಂದು ಸೋಲೊಪ್ಕೋಬೇಕು, ಸೋಲೊಪ್ಕೊಂಡು ಆರ್ಥಿಕವಾಗಿ ಪೂರ್ತಿ ದಿವಾಳಿಯದ್ದು ಹೋಗಬೇಕು. ಯಾಕಂದರೆ ಸೋತ್ರ ಇವತ್ತು ಕೊಲ್ಲಿ ರಾಷ್ಟ್ರಗಳಿಂದ ಹಿಂಸರಿಬೇಕು ಕಂಡೀಷನ್ ಆಗ್ತಾ ಇದೆ ಇರಾನ್ ಇದ್ದಿದ್ದು. ಅಷ್ಟೇ ಅಲ್ಲ, ಅಲ್ಲಿ ಸೇನಾನೆಲೆ ನಿಲ್ಲಿಸೋಂಗಿಲ್ಲ, ಮತ್ತೊಂದಿಲ್ಲ, ಕೇವಲ ಎಣ್ಣೆ ತೊಳೆದು ಉಳಿದವ್ರ ಹಾಗೆ. ಮತ್ತು $1 ಸಮಾಪ್
ಇವತ್ತು ಬ್ರಿಕ್ಸ್ ಒಂದು ಮೇಲೆ ಜೊತೆ ಇನ್ನೂ ಅನೇಕ ರಾಷ್ಟ್ರಗಳು ಸೇರ್ತಾ ಇದ್ದಾವೆ. ಬ್ರಿಕ್ಸ್ದಲ್ಲೇ ಮೊದಲು 5 ರಾಷ್ಟ್ರಗಳಿದ್ದು ಇವತ್ತು 11 ರಾಷ್ಟ್ರಗಳಾಗಿದ್ದಾವೆ. ಅದರಲ್ಲಿ ಇರಾನು ಅದ, ಚೈನಾನೂ ಅದ, ರಷ್ಯಾನೂ ಅದ, ಬ್ರೆಜಿಲ್ ಅದ. ಒಂದು ರೀತಿ ದಕ್ಷಿಣ ಏನಂತೀವಿ ನೀವು ಸೌತ್ ವರ್ಲ್ಡ್ ಎಲ್ಲ ರಾಷ್ಟ್ರಗಳು ಸೇರಿದಾವೆ. ಹೀಗಾಗಿ ತಮ್ಮ ನಾಣ್ಯಗಳ ಮೂಲಕ ಈ ಎಣ್ಣೆ ವ್ಯವಹಾರಗಳನ್ನಾಗಲಿ ಶಸ್ತ್ರಾಸ್ತ್ರಗಳ ವ್ಯವಹಾರವನ್ನಾಗಲಿ ಮಾಡುವ ಒಂದು ನಿರ್ಧಾರ ಕೊಂಡಿದ್ದರಿಂದಾಗಿ ಸಹಜವಾಗಿ ಅಮೆರಿಕೆಗೆ ಇದು ಆರ್ಥಿಕ ದೊಡ್ಡ ಹೊಡೆತ. ನಿಮ್ಗೆ ಗೊತ್ತಿರ್ಬೋದು, ಆರ್ಥಿಕವಾಗಿ ನಮ್ಮನ್ನು ಆಳೋ ಸಲುವಾಗಿ ಟ್ಯಾರಿಫ್ ತೊಗೊಂಬಂದಿದ್ದು, ಟ್ಯಾರಿಫ್ ವಾರ ಶುರು ಮಾಡಿದ್ದಾಗ ವ್ಯಾಪಾರದ ಯುದ್ಧ ಅದರಲ್ಲಿ ಯಶಸ್ವಿನೂ ಆಗ್ತಾ ಇದ್ದಾರೆ ಟ್ರಂಪ್ ಅವರು. ಆದರೆ ಅವರಿಗೆ ಯಾವಾಗ ಒಂದು ನಮ್ಮ ಇದು ವೆನಿಜುಲಾವನ್ನು ಅಲ್ಲಿ ಅಧ್ಯಕ್ಷ ಸಹಜವಾಗಿ ತೊಗೊಂಡು ಬಂದರು, ಗ್ರೀನ್ಲ್ಯಾಂಡಕ್ಕೆ ನಮ್ಮ ನ್ಯಾಟೋ ದೇಶದ ಸೈನ್ಯ ಹೋದರೂ ಸಹಿತ ಅದ್ರ ಸಹಿತ ಕಬ್ಜಾ ಮಾಡ್ಕೊಂಡು ಬರಲಿ ಅನ್ನುವಂಥ ವಿಶ್ವಾಸ ಮುಟ್ಟಿತು. ಆ ಇರಾನ್ ಮೇಲೆ ಕೈ ಹಾಕ್ಲಿಕ್ಕೆ ಬಂದರು. ಇರಾನ್ ಕೈ ಹಾಕಿದಾಗ ಸಹಜವಾಗಿ ಇರಾನದ ಮ್ಯಾಕ್ಸಿಮಮ್ ಇವತ್ತು ಚೈನಾಕ್ಕೆ ಹೋಗುವಂಥ ಆಯಿಲ್ ಇರಾನದ್ದನ, ಅದರಲ್ಲಿ 80% ಇರಾನಿನ ಎಣ್ಣೆಯನ್ನು ಒಯ್ಯೋರು ನಮ್ಮ ಚೈನೀಸ್, ಅದೇ ಕಾಲಕ್ಕೆ ರಷ್ಯಾದವರು. ಹೀಗಾಗಿ ರಷ್ಯಾ ಮತ್ತು ಚೈನಾಕ್ಕೆ ಇದ್ರ ಗೆಳೆತನ ಅನಿವಾರ್ಯ. ಬಂದು ಚೈನಾ ರಷ್ಯಾದಿಂದಲೂ ಎಣ್ಣೆ ಕೊಳ್ತದೆ, ಗ್ಯಾಸ್ ಕೊಳ್ತದೆ, ಅದೇ ಕಾಲಕ್ಕೆ ಇರಾನ್ದಿಂದಲೂ ಕೊಳ್ತದೆ. ಹೀಗಾಗಿ ಅದಕ್ಕೆ ಮಾರ್ಕೆಟ್ ಆಗಿಬಿಟ್ಟಿತ್ತು ಎರಡಕ್ಕೂ. ಜೊತೆಗೆ ಇವರು ಕಾಯೋದಕ್ಕಾಗಿ ಶಸ್ತ್ರಾಸ್ತ್ರಗಳು ಕೊಡೋದ್ರಲ್ಲಿ ಇವತ್ತು ಚೈನಾ ಒಂದು ರೀತಿಯಿಂದ ರಷ್ಯಾಕ್ಕಿಂತ ಮುಂದುವರೆದು ಬಿಟ್ಟದ. ಟೆಕ್ನಿಕಲ್ ಆಯಿತು, ಮತ್ತೊಂದು ಆಯಿತು, ಇವತ್ತೆಲ್ಲರಿಗೂ ಉದ್ಯೋಗದವಲ್ಲ. ಹೀಗಾಗಿ ಇವತ್ತು ಒಬ್ರಿಗೊಬ್ಬರು ಅನಿವಾರ್ಯ ಇರೋದರಿಂದ ಇವತ್ತು ಇರಾನನ್ನು ಬಿಡಿಸ್ಕೊಳ್ಳೇಬೇಕು ಅನ್ನೋದು ಹಠಕ್ಕೆ ಬಿದ್ದಿದ್ದರಿಂದಾಗಿ ಜೊತೆಗೆ ತೈವಾನನ್ನು ಹಾಂಗ್ಕಾಂಗನ್ನು ಮರಳಿ ಮತ್ತೆ ತೊಗೊಳ್ಬೇಕು ಅನ್ನೋಂಥ ಹಾಂಗ್ಕಾಂಗ್ ಈಗ ಚೈನಾದಲ್ಲಿ ಬಂದದ. ಅದೇ ಕಾಲಕ್ಕೆ ಈ ಒಂದು ತೈವಾನನ್ನು ಭಾಳ ವರ್ಷಗಳ ಕನಸದು. ಅದೇ ಕಾಲಕ್ಕೆ ದಕ್ಷಿಣ ಏಷ್ಯಾದ ಹಿಡಿತವನ್ನು ಸಾಧಿಸಬೇಕು ಅನ್ನೋಂಥ ಕಾರಣಕ್ಕಾಗಿ ಈ ಯುದ್ಧದಲ್ಲಿ ನಿಧಾನಕ್ಕೆ ಚೈನಾನು ಇಳಿಲಿಕ್ಕತ್ತದ, ಜೊತೆಗೆ ರಷ್ಯಾ ಸಹಿತ ಇಳಿಲಿಕ್ಕತ್ತದ. ಯಾಕಂದ್ರೆ ವೆಸ್ಟರ್ನ್ ಕಂಟ್ರಿಗಳು, ಅದರಲ್ಲಿ ಮುಖ್ಯವಾಗಿ EU ಅಂದರೆ ಯುರೋಪಿಯನ್ ಯೂನಿಯನ್ ಅದರ ಜೊತೆಗೆ ಅಮೇರಿಕನ್ ಬಗ್ಗೆ ಬಿಡಬೇಕು ಈ ಸಂದರ್ಭದಲ್ಲಿ ಅಂತ ಈ ಯುದ್ಧಕ್ಕೆ ಇಳಿಯುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದ್ದಾವೆ. ಹೀಗಾಗಿ ಈ ಒಂದು ಯುದ್ಧ ಆರಂಭವಾಗಿದ್ದು ಇರಾನ್ ಮೇಲಿನ ದಾಳಿ ಇವತ್ತು ನಿಶ್ಚಿತವಾಗಿಯೂ ಅಮೇರಿಕ ಮತ್ತು ಇಸ್ರೇಲ್ ಕುತ್ತಿಗೆ ಬರ್ತಾ ಇದೆ. ಜೊತೆಗೆ ಅಮೇರಿಕಾಗಂತೂ ಆರ್ಥಿಕವಾಗಿ ಪೂರ್ತಿಯಾಗಿ ದಿವಾಳಿ ಎಬ್ಬಿಸುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಈಗ ಟ್ರಂಪ್ ಅವರು ಕೆಲವೊಂದು ವಿಷಯದಲ್ಲಿ ತಮಗೆ ತಾವು ಗಾಬರಿಗೊಳ್ಳುವಂಥ ಪ್ರಸಂಗ ಆಗ್ಯದ. ಇಲ್ಲಪ್ಪ ನಾವು ಚೆನ್ನಾಗಿದ್ನಿ, ಅಷ್ಟು ಅನ್ಸ್ಕೊಂಡು ಚೆನ್ನಾಗಿ ಹೋಗ್ತಾ ಇದ್ನಿ, ಇದಕ್ಕೆ ಯಾಕೆ ಕೈ ಹಾಕಿದ್ನಿ ಅನ್ನುವಂಥ ಸ್ಥಿತಿ, ಮಾನಸಿಕ ಸ್ಥಿತಿ ಇವತ್ತು ನಮ್ಮ ಟ್ರಂಪ್ ಅವರು ಬಂದ ಜೊತೆಗೆ ಅಮೇರಿಕೆಯಲ್ಲಿ ಜನರು ಸಹಿತ ವಿರೋಧ ಮಾಡ್ತಾ ಇದ್ದಾರೆ. ನೀವೇನು ಮಾಡಿದಪ್ಪ ಮತ್ತೊಂದು ಅಪರಾಧಿ ತಪ್ಪ. ಯಾಕಂದ್ರೆ ಆರ್ಥಿಕವಾಗಿ ದಿವಾಳಿ ಹೇಳೋದಪ್ಪ ಅಂದ್ರೆ ಅದು ಸಹಜವಾಗಿ ನಮ್ಮನ್ನು ನಾವು ಸೋತಂಗೆ ಒಪ್ಕೊಂಡಂಗೆ ಆಗ್ತದೆ. ಎಣ್ಣೆ ಮೇಲನ ಟ್ಯಾಕ್ಸ್ ತೋಳ್ತಾ ಮಾಡ್ತಾ, ಯಾಕಂದ್ರೆ ಈ ಡಾಲರ್ಗಳ ಮೂಲಕ ನಡೆಯೋದ್ರಿಂದಾಗಿ ಡಾಲರ್ಲಿಂದ ಕಮಿಷನ್ ಸಿಗ್ತಾಯಿತ್ತು, ಸಾಕಷ್ಟು ದುಡ್ಡು ಬರ್ತಾಯಿತ್ತು. ಮತ್ತು ಜೊತೆಗೆ ತಮ್ಮ ದೇಶದ ಆಯಿಲ್ ರಿಸರ್ವ್ಗಳು ಎಲ್ಲ ಉಳ್ಕೊಂಡಿದ್ವು, ಗ್ಯಾಸ್ ಆಯಿಲ್ ಇವತ್ತು ನಮ್ಮ ದೇಶ ತಾವು ಯೂಸ್ ಮಾಡುವಂಥ ಪ್ರಸಂಗ ಬಂದರೂ ಬರ್ಬೋದು. ಯಾಕೆಂದರೆ ಪ್ರತಿಯೊಂದು ದೇಶವು ತಮ್ಮ ನಾಣ್ಯದಲ್ಲೇ ತಮ್ಮ ರೂಪಾಯಿ ಆಯಿತು ಮತ್ತೊಂದು ವ್ಯವಹಾರ ಮಾಡೋದ್ರಿಂದಾಗಿ ರೂಬಲ್, ರಷ್ಯಾ, ಯುವಾನ್, ನಮ್ಮ ಚೈನಾ, ದಿನಾರ, ನಮ್ಮ ಇರಾನ್, ಇವರೆಲ್ಲರೂ ಆ ದುಡ್ಡು ನಮ್ಮ ದೇಶ ಭಾರತದ್ದು ರುಪಿ ಇವುಗಳ ಮೂಲಕ ದುಡ್ಡಿನ ಮೂಲಕ ವ್ಯವಹಾರ ನಡೀತಪ್ಪ ಅಂತಂದ್ರೆ ಅಮೇರಿಕ ಅವಶ್ಯಕತೆ ಏನದ? ಅಮೇರಿಕ ಡಾಲರ್ ಅದಕ್ಕೆ ಬೇಕಾಗಿದೆ. ಅಮೇರಿಕ ಡಾಲರ್ ವಿಶ್ವ ಮಟ್ಟದಂಥ ಮಾಯ ಹೋಗಿಬಿಡ್ತಂದ್ರೆ ಅಮೇರಿಕ ಸಹಿತ ಇನ್ನೊಂದು ದೇಶಗಳಿಗೆ ಸಾಮಾನ್ಯ ದೇಶ ಶ್ರೀಮಂತಿಕೆಯಿಂದ ಹೋಗಿಬಿಡ್ತು, ದುಡ್ಡು ಬರೋದು ಬಂದಾಯಿತು, ಕಮಿಷನ್ ಬರೋದು ಬಂದಾಯಿತು. ಹೀಗಾಗಿ ಅವರು 10 ದುಡ್ಡು 11 ಹಾರಾರ ಅನ್ನುವಂಥ ಪ್ರಸಂಗ ಬಂದದ. ಹೀಗಾಗಿ ಟ್ರಂಪ್ ಮತ್ತು ಇಸ್ರೇಲ್ನ ನೆತನ್ಯಾಹುವಿನವರು ಈಗ ಒಂದು ಗೆಲ್ಲೇಬೇಕು, ಇಲ್ಲ ಸರೆಂಡರ್ ಆಗಬೇಕು, ಏನು ಮಾಡ್ತಾರೆ ಅನ್ನೋದು ಈಗ ಎಲ್ಲರಿಗೂ ಕೇಳುವಂಥ ಪ್ರಸಂಗ ಆಗಿದೆ, ಪ್ರಶ್ನೆ ಆಗ್ಯದ. ಇದು ಉತ್ತರ ಕೊಡಬೇಕಾದಂಥವ್ರು ಅಮೇರಿಕ ಮತ್ತು ಟ್ರಂಪ್ ಅವರು, ಟ್ರಂಪ್ ಮತ್ತು ಇಸ್ರೇಲದ ನೆತನ್ಯಾಹು. ಆದರೆ ಇದೇ ಸಂದರ್ಭದಲ್ಲೇ ಇರಾನ್ ಇದ್ದಂಥದ್ದು ಸಿಕ್ಕಾಪಟ್ಟೆ ದಾಳಿಯನ್ನು ಇಸ್ರೇಲ್ ಮೇಲೆ ಮಾಡ್ತಾಯಿದೆ. ಜೊತೆಗೆ ಇದ್ರ ಜೊತೆಗೆ ಏನಾದರೂ ಚೈನಾ ಓಪನ್ ಆಗಿ ಬಂತಪ್ಪ ಅಂದ್ರೆ ನೇರವಾಗಿ ವಾಷಿಂಗ್ಟನ್ ಮೇಲೆ ಆಗ್ಬೋದು, ನ್ಯೂಯಾರ್ಕ್ ಮೇಲೆ ಆಗ್ಬೋದು, ಅಮೇರಿಕ ಮೇಲೆ ಸಹ ದಾಳಿ ಆಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಯಾಕಂದ್ರೆ ಚೈನಾ ಈಗಾಗಲೇ ಆ ದಿಶೆಯಲ್ಲಿ ಸಾಕಷ್ಟು ಶಸ್ತ್ರಾಸ್ತ್ರ ತಯಾರು ಮಾಡಿಕೊಂಡು ಅಣ್ವಸ್ತ್ರ ತಯಾರಿಕೆಯಲ್ಲಿ ಆಗಲಿ ಎಲ್ಲೂ ಆಗಲಿ ಅಮೇರಿಕೆಯ ಜೊತೆಗೆ ಸ್ಪರ್ಧೆಗಳಿರೋದ್ರಿಂದಾಗೆ ಸಹಜವಾಗಿ ಚೈನಾ ಮತ್ತು ರಷ್ಯಾ ಹೇಳಿದ್ರೆ ಇದು ವಾಷಿಂಗ್ಟನ್ಗೆ, ನ್ಯೂಯಾರ್ಕ್, ಅಮೇರಿಕೆಗೆ ಇದು ಅಪಾಯ ತರೋದು ಎರಡು ಮಾತಿಲ್ಲ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಆರಂಭದಲ್ಲಿ ಹೇಳಿದ್ದಾರೆ ನಿಮಗೆ ಲಿಯೋ ಟಾಲ್ಸ್ಟಾಯ್ ಏನು ಹೇಳಿದರು, ವಾರ್ ಆ್ಯಂಡ್ ಪೀಸ್ ಅಂತ ದೊಡ್ಡ ಕಾದಂಬರಿಯನ್ನು ಬರೆದರು, ವಿಶ್ವ ಪ್ರಸಿದ್ಧ ಕಾದಂಬರಿ. ಈ ಯುದ್ಧದಿಂದ ಆಗುವಂಥ ಹಾನಿಗಳು, ತೊಂದರೆಗಳು ಏನಿದ್ವು ಅದನ್ನು ಹೇಳಿದ್ದಾರೆ. ಆ ಒಂದು ನೆಲೆಯಲ್ಲಿ ವಿಚಾರ ಮಾಡಿದಾಗ ಇವತ್ತು ಶಾಂತಿ ಬೇಕಾಗಿದೆ. ಲಿಯೋ ಟಾಲ್ಸ್ಟಾಯ್ ಅವರನ್ನು ಅಭ್ಯಾಸ ಮಾಡಿದಂಥ ಗಾಂಧಿ
ಈ ಜಗತ್ತಿಗೆ ಶಾಂತಿಯಿಂದ ಇರಪ್ಪ, ಯುದ್ಧದಿಂದ ಏನು ಆಗ್ಬೋದು ಅನ್ನೋದಕ್ಕೆ ಮತ್ತೊಮ್ಮೆ ಇವತ್ತು ಅಮೇರಿಕಾ ಮತ್ತು ಇಸ್ರೇಲ್ ಸಾಕ್ಷಿ ಆಗ್ತಾ ಇದ್ದಾವೆ. ಸಪೋಸ್ ಇಸ್ರೇಲ್ ಮತ್ತು ಅಮೇರಿಕಾ ಸೋತ್ರ ಯುದ್ಧದಿಂದ ಆದ ದೊಡ್ಡ ಹಾನಿ ಏನಪ್ಪ ಅಂದ್ರೆ ಇದು ಆರ್ಥಿಕ ಬಲಿಷ್ಠದಂಥ ಸೂಪರ್ ಪವರ್ ಇದ್ದಂಥ ಅಮೇರಿಕಾ ಇನ್ನುಳಿದ ದೇಶ ಸಾಮಾನ್ಯ ದೇಶ ಆಗುವಂಥ ಸಾಧ್ಯತೆ ಎಲ್ಲ ಕಂಡು ಬರ್ತಾ ಇದ್ದಾವೆ. ತಮ್ಮ ಶಸ್ತ್ರ ಮತ್ತು ಎಣ್ಣೆ ಮೇಲೆ ಹಿಡಿತ ಸಾಧಿಸಿ ಇವತ್ತು ಅಮೇರಿಕಾ ಇದ್ದಿದ್ದು ಇಡೀ ವಿಶ್ವದ ತನಕ ಏನು ಕುಣಿಸಬೇಕಂತ ಮಾಡಿತ್ತು. ದುರ್ದೈವ ಏನೋ ಬೇರೆ ಆಗ್ತಾ ಇದೆ. ಇದೆಲ್ಲ ಹೋಗಿ ಕಡೆಗೆ 3ನೇ ಮಹಾಯುದ್ಧ ಆದೀತ ಅನ್ನೋ ಭಯನೂ ಇವತ್ತು ಎಲ್ಲ ಕಡೆಗೆ ವ್ಯಾಪಿಸ್ತಾ ಇದೆ. ಇದಕ್ಕೇನಂತೀರಿ ನೀವು? ಆಗ್ಬೋದಾ? ಏನಾಗ್ತದೆ ನೋಡೋಣ. ಒಟ್ಟಿನಲ್ಲಿ ಡೆವಲಪ್ಮೆಂಟ್ ಮಾತ್ರ ಯುದ್ಧ ಇನ್ನಷ್ಟು ತೀವ್ರ ಆಗೋ ಸಾಧ್ಯತೆ ಹೇಳಿದ್ದಾವೆ. ಆ ಯುದ್ಧದಿಂದ ಶಾಂತಿ ಹಾಳಾಗಿ ಅಭಿವೃದ್ಧಿ ಅನ್ನುವಂಥದ್ದು ಎಲ್ಲ ಗಗನ ಕುಸುಮ ಆಗ್ತದೆ ಅನ್ನೋದು ಎರಡು ಮಾತಿಲ್ಲ. ಆದರೆ ಒಂದು ಮಾತು ಸತ್ಯ, ಅಮೇರಿಕ ಮಾತ್ರ ಈ ಯುದ್ಧದಿಂದಾಗಿ ಸೂಪರ್ ಪವರ್ ತನವನ್ನು ಕಳೆದುಕೊಳ್ತಾ ಇದೆಯಾ? ಯಾಕಂದ್ರೆ ವಿಯೆಟ್ನಾಂ ನಂತರದ ದೊಡ್ಡ ಸೋಲು ಈ ಸಲ ಆಯ್ತಪ್ಪ ಅಂತಂದ್ರೆ ಅಮೇರಿಕಾ ಇತಿಹಾಸದ ಗರ್ಭದಲ್ಲಿ ಹೋಗುವಂಥದ್ದು ಅದು ಒಂದು ಇತ್ತಪ್ಪ ದೇಶ ಅನ್ನುವಂಥ ಸಂದರ್ಭ ಬರಬಹುದೇನೋ, ಯಾರಿಗೂ ಗೊತ್ತು ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಇರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಿದ್ದಾಗ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. 16 ನ್ಯೂಸ್ ಅರ್ಥ ದೇಶ ತರ ಕೈಗಳಲ್ಲಿ ಒಂದನೇ